ಒಂದು ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿಯ ಗೆಲುವು ಸೋಲನ್ನು ನಿರ್ಧಾರ ಮಾಡಬಲ್ಲಂಥ ಶಕ್ತಿ ಇರುವಂಥ ಹಲವು ನಾಯಕರು ಎಲ್ಲ ರಾಜಕೀಯ ಪಕ್ಷಗಳಲ್ಲಿದ್ದಾರೆ. ಫಾರ್ ಎಕ್ಸಾಂಪಲ್ ಈಶ್ವರಪ್ಪನವರು, ಅವ್ರಿಗೆ ಎಷ್ಟು ಹೋಲ್ಡ್ ಇದೆ, ಏನು ಹೋಲ್ಡ್ ಇದೆ ಅನ್ನೋದು ಗೊತ್ತಿಲ್ಲ. ಆದರೆ ರಾಘವೇಂದ್ರ ಅವರನ್ನ ಸೋಲಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡೋ ಶಕ್ತಿ ಅಂತ ಅವ್ರಿಗಿದೆ. ಈ ಒಳೇಟು ಮತ್ತು ಬಂಡಾಯ, ಮನುಷ್ಯ ಅವರು ನೀವು ಹೇಳ್ಬೋದು ಎಲ್ಲ ವಿಚಾರದಲ್ಲಿ, ಬೆಳಗಾವಿನಲ್ಲಿ ಬೇಡ 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 ಅಂಥ ದೊಡ್ಡ ದೊಡ್ಡ ನಾಯಕರುಗಳ ಕೂತರು ಮತ್ತೆ ಜಗದೀಶ್ ಶೆಟ್ಟರ್ ಕೊಡ್ತೀರಿ. ಯಾವ ಜಗದೀಶ್ ಶೆಟ್ಟರ್ಗೆ? ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಂದಿರೋ ಜಗದೀಶ್ ಶೆಟ್ಟರ್ಗೆ. ಪಾಪ ನಿಮ್ಮ ಮಾತು ಕೇಳ್ಕೊಂಡು ಈಶ್ವರಪ್ಪನವರು ಸುಮ್ಮನೆ ಇದ್ದು ಈಗ ಅವ್ರಿಗೆ ಯಾವ ಮರ್ಯಾದೆ ಸರ್? ನಿಮ್ಮ BJPನಲ್ಲೇ ಹಿಂಗಾಗ್ಬಿಟ್ರೆ ನೀವು ಒಳೇಟುಗಳಿಂದ ನೀವು ಎಷ್ಟು ಕಳ್ಕೊತೀರಿ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗಿದೆಯಾ? ನೋಡಿ ಪ್ರಣವ್, ಈ ಮಲ್ಟಿಪಲ್ ಲೀಡರ್ಸ್ ಇರುವಂತ ಪಾರ್ಟಿಗಳಲ್ಲಿ ಆಬ್ವಿಯಸ್ಲಿ ಈ ರೀತಿಯ ವಿಚಾರಗಳ ಚರ್ಚೆಗೆ ಆಗಾಗ ಬರ್ತಾನೆ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಯಡಿಯೂರಪ್ಪನವ್ರ ಜೊತೆಗೆ ಈಶ್ವರಪ್ಪನವರು, ಅವ್ರ ಜೊತೆಗೆ ಇವನ್ ಜಗದೀಶ್ ಶೆಟ್ಟರ್ ಅವರು ಕೂಡ ಅಷ್ಟೇನೆ, ಅವರು ಪಕ್ಷ ಕಟ್ಟುವಲ್ಲಿ ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ಕಟ್ಟಿರುವಂತವ್ರು. ಕಳೆದ ಬಾರಿ ಕೆಲವೊಂದು ವಿಚಾರಗಳಲ್ಲಿ ಮನಸ್ತಾಪ ಬಂದು ಅವರು ಕಾಂಗ್ರೆಸ್ ಹೋಗಿರ್ಬೋದು, ಅಲ್ಲಿ ಉಸಿರುಕಟ್ಟ ವಾತಾವರಣ ಇರೋದ್ರಿಂದ ಮತ್ತವರು ಅಲ್ಲಿಗೆ ಆಗೋದಿಲ್ಲ. ಎಷ್ಟೋ ವರ್ಷಗಳಿಂದ ದಶಕಗಳಿಂದ ಒಂದು ಬಿಜೆಪಿಲಿ ಇದ್ದಂತವ್ರು, ಒಂದು ಐಡಿಯಾಲಜಿ ಬೇಸ್ ಮೇಲೆ ಬಂದಿರುವಂತವ್ರು ಕಾಂಗ್ರೆಸ್ ನಿಲ್ಲಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಆದಷ್ಟು ಬೇಗ ವಾಪಸ್ ಬಂದ್ಬಿಟ್ರು. ಸೊ ಆ ವಿಚಾರನೂ ಅಷ್ಟೇ ಗಣನೆಗೆ ತಗೊಂಡು ಚರ್ಚೆಗಳು ನಡೀತಾ ಇದೆ. ಅನೌನ್ಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಕೊನೆಗೆ ಹೈಕಮಾಂಡ್ ಡಿಸೈಡ್ ಮಾಡೋದು, CEC ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡೋದು. ಅಲ್ಲಿವರೆಗೂ ಯಾರು ಎಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ, ಅದು ಫೈನಲಿ ಸೈನ್ ಆಗಿ ಬರೋವರೆಗೂ. ಬಟ್ ಅವರು ಅಷ್ಟೇ, ನಾನು ಆಗ್ಲೇ ಹೇಳ್ದಂಗೆ ಅವರು ನಮ್ಮ ಒಬ್ಬ ಸೀನಿಯರ್ ಲೀಡರ್ ಆಗಿರೋದ್ರಿಂದ ಅವರ ಮನವಿಯನ್ನು ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ. ತಿರ್ಗಾ ಆಮೇಲೆ ಈಶ್ವರಪ್ಪನವ್ರ ಮನವಿಯನ್ನು ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ. ಇವೆಲ್ಲವನ್ನು ಗಣನೆಗೆ ತಗೊಂಡು ಕೊನೆಗೆ ಏನೇ ಅಸಮಾಧಾನ ಬಂದ್ರೂ ಸಹ ಎಲ್ಲರ ಅಸಮಾಧಾನವನ್ನ ಶಮನ ಮಾಡಿ ಅಲ್ಟಿಮೇಟ್ಲಿ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಗುರಿ ಒಂದೇ, ಮೋದಿ ಅವರಿಗೆ ಕರ್ನಾಟಕದಿಂದ 20-28 ಸೀಟ್ಗಳನ್ನ ಕಳಿಸಿ 3ನೇ ಬಾರಿ ಮತ್ತೊಮ್ಮೆ ಪ್ರಧಾನಿ ಮಾಡೋದು. ಹೈಕಮಾಂಡ್ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಯಶಸ್ವಿ ಆಗುತ್ತೆ. ಅದು ಜಗದೀಶ್ ಆಗ್ಬೋದು, ಎಲೆಕ್ಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಹೇಳ್ತಾ ಇರೋದು ಎಕ್ಸಾಕ್ಟ್ಲಿ ರೈಟ್. ಹೌದು, ನೀವು ಅವ್ರನ್ನ ಸಮಾಧಾನ ಮಾಡ್ತೀರಿ, ಗೆಲ್ತೀರಿ, ಅಥವಾ ಮತಗಳನ್ನು ತರೋದನ್ನು ತರ್ತೀರಿ. ಆದರೆ ಒಬ್ಬ ಯೂತ್, ನಿಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮುಂದೊಂದು ದಿನ ನಾನು MLA ಆಗಬೇಕು, ನಾನು ಊರನ್ನು ಕಟ್ಟಬೇಕು ಅನ್ನೋ ಕನಸು ಕಟ್ಕೊಂಡಿರುವಂಥ ಒಬ್ಬ ಯುವಕನಿಗೆ ಏನು ಸಂದೇಶ ಕೊಡ್ತಿದ್ದೀರಿ ಸರ್? ನೀವು ಮ್ಯಾಥಮೆಟಿಕ್ಸ್ ವರ್ಕ್ ಮಾಡ್ತಿದ್ದೀರಿ, ಹೌದು ಪಕ್ಕಾ, ಎಸ್, ನೀವು ಜಾತಿ ಸಮೀಕರಣ ತರ್ತಿದ್ದೀರಿ, ಅದೆಲ್ಲ ಸಾಮಾನ್ಯ ಕಾರ್ಯಕರ್ತನಿಗೆ ಅದೆಲ್ಲ ಅರ್ಥ ಆಗಲ್ಲ. ನೀವು ಏನು ಸಂದೇಶ ಕೊಡೋದು ಕೊಟ್ಟಿದ್ದೀರಿ? ಸಾಮಾನ್ಯ ಕಾರ್ಯಕರ್ತ ಅನ್ಕತ್ತಾನೆ ಹೊರಗಡೆ ಹೋಗಿ ಬಂದವ್ರಿಗೆ ಬೆಲೆ, ನಾವಿಲ್ಲಿದ್ರೆ ಬೆಲೆ ಇಲ್ಲ ಅಂತ. ನೋಡಿ ಪ್ರಣೋದ್, 28 ಕ್ಷೇತ್ರಗಳಲ್ಲಿ ಇದುವರೆಗೂ ಅನೌನ್ಸ್ ಆಗಿರೋದು 20 ಕ್ಷೇತ್ರ ಮಾತ್ರ. ಇನ್ನ 8 ಬಾಕಿ ಇದೆ. ಮಾಧ್ಯಮಗಳ ವರದಿ ಪ್ರಕಾರ 8ರಲ್ಲಿ 3 JDS ಹೋಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು 5 ಬಾಕಿ ಇದೆ, ನೆನಪಿನಲ್ಲಿಡಿ. ಈ 5ರಲ್ಲಿ ಯಾರ್ ಬೇಕಾದ್ರೆ ಕ್ಯಾಂಡಿಡೇಟ್ ಆಗ್ಬೋದು. ಹೊಸ ಕಾರ್ಯಕರ್ತರಿಗೆ, ಹೊಸ ಯುವಕರಿಗೂ ಚಾನ್ಸ್ ಸಿಗ್ಬೋದು. ಆಯ್ತಲ್ಲ. ಜೊತೆಗೆ ಅನೌನ್ಸ್ ಆಗಿರುವಂತ 20 ಕ್ಷೇತ್ರಗಳಲ್ಲಿ ನಮ್ ದಕ್ಷಿಣ ಕನ್ನಡ ಅಭ್ಯರ್ಥಿನೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಅವರೊಬ್ರು ಕ್ಯಾಪ್ಟನ್, ಮಿಲಿಟರಿನಲ್ಲಿ ಇದ್ದವರು, ಅವ್ರು ಹೊಸ ಮಕ್ಕ, ಅವ್ರು ಯುವಕರಲ್ವಾ, ಅವ್ರಿಗೆ 43 ವರ್ಷ, ಅವ್ರಿಗೆ ಅವಕಾಶ ಸಿಕ್ಕಿದೆ ಅಲ್ವಾ? ಯಾಕೆ ಸಿಕ್ಕಿದೆ? ಕಳೆದ ಬಾರಿ ತಗೊಳ್ಳಿ ನೀವು, ತೇಜಸ್ವಿ ಸೂರ್ಯ ಅಂತ ಅವಕಾಶ ಸಿಕ್ಕಿದೆ, ಸಿಂಹ ಅವ್ರಿಗೆ ಅವಕಾಶ ಸಿಕ್ಕಿದೆ 2014ರಲ್ಲಿ. ಈಗ MLA ಎಲೆಕ್ಷನ್ ತಗೊಳ್ಳಿ, ನಮ್ಗೆ MLA ಎಲೆಕ್ಷನ್ ಎಷ್ಟು ಜನ ಕಾರ್ಯಕರ್ತರ ಟಿಕೆಟ್ ಸಿಕ್ತು ಕಳೆದ ಬಾರಿ ನಮ್ಗೆ. CK ರಾಮಮೂರ್ತಿ ಜಯನಗರದಲ್ಲಿ ಕಾರ್ಪೊರೇಟರ್ ಆಗಿದ್ರು, ಅವ್ರಿಗೆ ಅವಕಾಶ ಸಿಕ್ತು. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಅವಕಾಶ ಸಿಕ್ತು. ಬೆಂಗಳೂರು ಸೌತ್ ಅಲ್ಲಿ ತೇಜಸ್ವಿ ಅನಂತಕುಮಾರ್ ಅವ್ರನ್ನ ಮೂಲೆ ಕೂರಿಸಿದ್ದಾರೆ ನಿಮ್ಮ ಇದೇ BL ಸಂತೋಷ್ ಅಂಡ್ ಟೀಮ್ ಅವರು. ಇದೇ BL ಸಂತೋಷ್ ಅವ್ರ ಟೀಮ್ ಅವರು ಮೂಲೆ ಕೂರಿಸಿದ್ದಾರೆ ಇದೇ ತೇಜಸ್ವಿ ಅನಂತಕುಮಾರ್ ಅವ್ರನ್ನ. ಆಂತರಿಕ ವಿಚಾರಕ್ಕೆ ನೀವೇ ಮಧ್ಯ ಬಾಯ ಆಗ್ತೀರಾ? ನಾವು ಹೇಳ್ತಾ ಇದ್ದೀನಲ್ಲ, ಕಳೆದ ಬಾರಿ ಎಷ್ಟು ಜನ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿದೆ, ಎಷ್ಟು ಜನ MLA ಆಗಿದ್ದಾರೆ, ನಾನು ಪಟ್ಟಿನೇ ಕೊಡ್ತಾ ಇದ್ದೀನಲ್ಲ ನಿಮ್ಗೆ. ಈಗ ಈಶ್ವರಪ್ಪನವ್ರ ಜಾಗಕ್ಕಾದಂತ ನಮ್ಮ ಇವರು ಚೆನ್ನೈ ಆಗಬಹುದು, ಶಿವಮೊಗ್ಗದಿಂದ ಎಷ್ಟು ಜನ ಕಾರ್ಯಕರ್ತರು MLA ಆಗಿದ್ದಾರೆ. ಇದೇ ತರ ಒಂದು ಪಟ್ಟಿ ನೀವು ಕಾಂಗ್ರೆಸ್ ಅಲ್ಲಿ ತೋರ್ಬಿಡಿ ನೋಡೋಣ. ನೀವು ಕಳೆದ ಒಂದು 50 ವರ್ಷಗಳಲ್ಲಿ ಅಥವಾ ಕಳೆದ ಒಂದು 10-15 ವರ್ಷಗಳಲ್ಲಿ ಈ ರೀತಿಯಾದಂತಹ ಒಂದು ಪಾರ್ಟಿ ವಿತ್ ಡಿಫರೆನ್ಸ್ ಆಗಿ ಕಾರ್ಯಕರ್ತರನ್ನು ಗಣನೆಗೆ ತೆಗೆದುಕೊಂಡು, ಹಿರಿಯರನ್ನು ಗಣನೆಗೆ ತೆಗೆದುಕೊಂಡು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋರನ್ನು ಗಣನೆಗೆ ತಗೊಳ್ಕೊಂಡು, ಒಟ್ಟಾರೆ ಒಂದು ಅಭಿವೃದ್ಧಿಯ ಮನಸ್ಥಿತಿ ತಲೆಯಲ್ಲಿ ಇಟ್ಕೊಂಡು ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ಅಧಿಕಾರ ನಡೆಸಿ ದೇಶದ ಅಭಿವೃದ್ಧಿಗೆ ತಗೊಂಡು ಹೋಗುವಂತದ್ದು ಕೇವಲ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ. ಈ ಕಲ್ಚರ್ ಆಗ್ಬೋದು, ಈ ಯೋಚನೆ ಆಗ್ಬೋದು, ನಿಮ್ಗೆ ಕಾಂಗ್ರೆಸ್ ನಲ್ಲಿ ಕಾಣಿಸೋದೇ ಇಲ್ಲ. ಈ ರೀತಿ ನಾನು ಕೊಟ್ಟಂತ ಉದಾಹರಣೆಗಳನ್ನು ಕೊಟ್ಬಿಡ್ಲಿ ನೋಡೋಣ. ಈಗ ನಾನು ನಂದನ್ ಕೇಳ್ತೀನಿ, ರಜತ್ ಉಳ್ಳಾಗಡ್ಡಿ ಮಠ ಕಳೆದ ಬಾರಿ ಪಾಪ ಅಸೆಂಬ್ಲಿ ಚುನಾವಣೆ ನಿಲ್ಬೇಕು ಅಂತ ಲಾಸ್ಟ್ ಮೂಮೆಂಟ್ನ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಜಗದೀಶ್ ಶೆಟ್ಟರ್ ಬಂದ್ರು ಅಂತಂದ್ರು, ನೀವು ಅವ್ರಿಗೆ ಕೊಟ್ಬಿಟ್ರಿ. ಈಗ MP ಇಲೆಕ್ಷನ್ಗೂ ಕೂಡ ರಜತ್ ಬಹಳ ಸಿದ್ಧತೆ ಮಾಡ್ಕೊಂಡಿದ್ರು. ಪಾಪ ಅವ್ರ ಕತೆ ಸಾಮಾನ್ಯ ಕಾರ್ಯಕರ್ತ ವಿನೋದ್ ಅಸೂಟಿ ಅಲ್ಲ, ಎಸ್, ಸಾಮಾನ್ಯ ಕಾರ್ಯಕರ್ತ ರಜತ್ ಉಳ್ಳಾಗಡ್ಡಿ ಮಠ ಅವ್ರಿಗೆ ಏನ್ ತಪ್ಪು ಮಾಡಿದ್ರು? ಕಾರ್ಯಕರ್ತ ವಿನೋದ್ ಅಸೂಟಿ ಕೊಡ್ತಾ ಇದೀವಿ. ಆಯ್ತು, ಓಕೆ. ಈಗ ರಜತ್ ಉಳ್ಳಾಗಡ್ಡಿ ಮಠ, ಮನ್ಸೂರ್ ಖಾನ್ ಸಾಮಾನ್ಯ ಕಾರ್ಯಕರ್ತರು, ಅವರು ಪಕ್ಷಕ್ಕಾಗಿ 15-20 ವರ್ಷದಿಂದ ಕೆಲಸ ಮಾಡಿದ್ದಾರೆ.
ಮನ್ಸೂರ್ ಖಾನ್ ಬಟ್ ಅವರು. ನಾನು ಹೇಳ್ತಿರೋ ನಿಮ್ಮ ಒಳೆಟ್ ಬಗ್ಗೆ, ನಿಮ್ಮ ಬಂಡಾಯದ ಬಗ್ಗೆ. ಈಗ ರಜತ್ ಉಳ್ಳಾಗಡ್ಡಿ ಮಠ ಅಲ್ಲಿ ಬಂಡಾಯ ನಿಂತ್ರೆ ವೀಣಾ ಕಾಶ್ಯಪ್ನವ್ರು ಹೇಳಿದ್ದಾರೆ ಲಿಸ್ಟ್ ಅನೌನ್ಸ್ ಆಗಲಿ, ನಾನು ಮುಂಚೆ press meet ಮಾಡ್ತೀನಿ ಅಂತ ಹೇಳ್ದಂಗೆ ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ಬಂಡಾಯನೂ ಎದ್ದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನು ಕರೆಸಿ ಮಾತಾಡಿ ಸರ್ವಸನ್ನದ್ಧರನ್ನಾಗಿ ಮಾಡಿ ನಾವು ರಾಜ್ಯದಲ್ಲಿ 20 ಕ್ಷೇತ್ರದ ಮೇಲ್ಗಡೆ ಗೆಲ್ತೀವಿ. ತಿಮ್ಮೇಗೌಡ್ರೆ, JDS ಅಲ್ಲಿ ಬಂಡಾಯ ಇಲ್ಲ ಅಂತ ನಾವು ಚರ್ಚೆ ಮಾಡ್ತಿದ್ವಿ, ಆದರೆ ಬಂಡಾಯದ ಹೊಗೆ ಆಡದೆ ಹೋದಾದ್ರೆ ಸಾಧ್ಯನಾ ನಿಮ್ಮ ಕೈಯಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ? ಸರ್ 100ಕ್ಕೆ 100 ಇಲ್ಲ. ಆ ಥರ ಆಗ್ಲಿಕ್ಕೆ ಬಂಡಾಯ, ಯಾವುದೇ ರೀತಿಯ ಬಂಡಾಯ ಇಲ್ಲ. ಯಾಕೆಂತಂದರೆ ಈ ಥರ ಚುನಾವಣೆಗಳಲ್ಲಿ ಇದು ಸಾಮಾನ್ಯ. ಯಾಕೆಂತಂದರೆ ಒಬ್ಬೊಬ್ಬರು ಅಭಿಮಾನಿಗಳು, ಒಬ್ಬ ಕಾರ್ಯಕರ್ತರ ಇಚ್ಛೆ ಇರ್ತದೆ. ಆದರೆ ನಮ್ಮ ಪಕ್ಷದಲ್ಲಿ ಅದಕ್ಕೆ ಆದಂಥ ಒಂದು ನಮ್ಮ ಪೂಜ್ಯರಾದ ವರಿಷ್ಠರಿದ್ದಾರೆ, ಕುಮಾರಣ್ಣ ಇದ್ದಾರೆ, ಮತ್ತು ಕೋರ್ ಕಮಿಟಿ ಇದೆ. ನಮ್ಮಲ್ಲಿ ಇಲ್ಲ, ಇದ್ದರೂ ಸಣ್ಣ ಪುಟ್ಟಗಳು ಯಾವುದೇ ಇದ್ದರೂ ಕೂಡ ಎಲ್ಲವನ್ನು ಬಗೆಹರಿಸ್ಕೊತೀವಿ ಸರ್, ಅದರ ಯಾವುದೇ ಸಂಶಯ ಬೇಡ. ಜೊತೆಗೆ ಲಾಸ್ಟ್ ರಿಯಾಕ್ಷನ್ ಮೋಹನ್. ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಚುನಾವಣೆನಲ್ಲೂ ಈ ರೀತಿಯಾದಂತ ಒಂದಷ್ಟು ಮನಸ್ತಾಪಗಳು ಬರೋದು ಸಹಜ. ಅದರಲ್ಲೂ ಅಧಿಕಾರಕ್ಕೆ ಬಂದೇ ಬರೋ ಪಕ್ಷ ಅಂತ ಇದ್ದಾಗ ಆಕಾಂಕ್ಷಿಗಳು ಜಾಸ್ತಿ ಇದ್ದೇ ಇರ್ತಾರೆ. ಆದ್ರಿಂದ ನಮ್ಮ ಪಕ್ಷದಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಕಾರ್ಯಕರ್ತರಾಗ್ಬೋದು, ಸೀನಿಯರ್ ಲೀಡರ್ಸ್ ಆಗ್ಬೋದು, ಎಲ್ಲರೂ ಆಗ್ಬೋದು. ಸೊ ಅಲ್ಟಿಮೇಟ್ಲಿ ಡಿಸೈಡ್ ಮಾಡೋದು ನಾನು ಆಗ್ಲೇ ಹೇಳ್ದಂಗೆ ನಮ್ಮದೇ ಆದಂತ ಒಂದು ಸರ್ವೆ ಪ್ರೊಸೆಸ್ ಆಗ್ಬೋದು, ಅಥವಾ ಕಾರ್ಯಕರ್ತರ ಒಂದು ಅಭಿಪ್ರಾಯ ಆಗ್ಬೋದು, ನಾಯಕರ ಸ್ಥಳೀಯ ಅಭಿಪ್ರಾಯ ಆಗ್ಬೋದು, ಎಲ್ಲ ತಗೊಂಡೇ ಸಿಇಸಿ ಡಿಸೈಡ್ ಮಾಡೋದು. ಆ ಬೇಸಿಸ್ ಮೇಲೆ ಟಿಕೆಟ್ ಅನೌನ್ಸ್ ಆಗಿರೋದು. ಮುಂದಿನ ದಿನಗಳಲ್ಲೂ ಹಾಗೆ ಆಗುತ್ತೆ. ಇದೇ ಸಿಸ್ಟಮೇ ನಡ್ಕೊಂಡು ಬಂದಿರೋದು, ಈಗ ನಡೀತಿರೋದು, ಮುಂದೆ ನಡ್ಕೊಂಡು ಹೋಗುತ್ತೆ. ಆದ್ರಿಂದ ಏನೇ ಇದ್ರೂ ಸಹ ಅದನ್ನೆಲ್ಲ ಸಮಾಧಾನ ಮಾಡಿ ಅಲ್ಟಿಮೇಟ್ಲಿ ಎಲ್ಲರೂ ಒಟ್ಟಾಗಿ ಚುನಾವಣೆಗೆ ಹೋಗಿ, ನೀವು ನೋಡಿ 28 ಸೀಟ್ ಗೆಲ್ಸ್ ಕಳಿಸಿ ನರೇಂದ್ರ ಮೋದಿ ಅವರಿಗೆ NDA 400 ಸೀಟನ್ನ ಗೆಲ್ಸುವಂತ ಪ್ರಯತ್ನ ಖಂಡಿತ ಆಗೇ ಆಗುತ್ತೆ. ನಾವು ವಾಪಸ್ ಬಂದೇ 400 ಸೀಟ್ನ ಅಧಿಕಾರದಲ್ಲಿ. ರೈಟ್, ಮೂವರಿಗೂ ಥ್ಯಾಂಕ್ ಯು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಆದರೆ ಒಂದು ವಿಚಾರ ಅಂತೂ ಭಾಳ ಸ್ಪಷ್ಟ ಸರ್, ಯಾರಾಗಿದ್ರು ಈಶ್ವರಪ್ಪನವ್ರನ್ನ ಮರಳು ಮಾಡ್ಬೋದು, ಆದರೆ ಈಶ್ವರಪ್ಪನವರ ಮತಕ್ಷೇತ್ರದ ಮತದಾರನ ಮರಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಮಾಡಿದ್ರು ಒಂದ್ಸಲ ಮರಳು ಮಾಡ್ಬೋದು, ಪದೇ ಪದೇ ಮತದಾರ ಮರಳಾಗೋದಿಲ್ಲ. ನಿಮ್ದೇನೇ ಲೆಕ್ಕಾಚಾರ ಇರ್ಬೋದು, ಜಾತಿ ಸಮೀಕರಣ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರಬಹುದು, ಆದರೆ ಕೊನೆಗೆ ಮ್ಯಾಟ್ರ್ ಆಗುವಂಥದ್ದು ಜನಸಾಮಾನ್ಯನ ಒಂದು ವೋಟ್ ಮಾತ್ರ. ಹಾಗಾಗಿ ಆ ಜನಸಾಮಾನ್ಯನ ದೃಷ್ಟಿಕೋನದಲ್ಲಿ ನೀವುಗಳ ಯೋಚನೆ ಮಾಡಬೇಕು, ಆ ಯೋಚನೆಗಳು ಮಾತ್ರ ಫಲಿಸೋದು ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾ